ನನ್ನ ಬೆಡ್ರೂಮ್ಗೆ ಇದೇ ತರ ವಾಲ್ ಮಾಡಿಸ್ಬೇಕು ಅಂತ ಖುಷಿನ ಹಿಡಿಯೋದೇ ನನಗೆ ಟಾಸ್ಕೋ. ಇದೇ ಕಾವೇರಿ ನೋಡೋಣ ಅಂತ ಬಂದ್ಬಿಟ್ಟು ತಿನ್ನಕ್ ಬಂದಿರೋ ನೋಡ್ರಿ. ಮ್ಯಾಗಿ 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 ಅನ್ಕೊಂಡು ತಿನ್ನಕ್ ಬಂದಿರೋದು. ಸೂಪರ್. ವೇಟಿಂಗ್ ಬಂದ್ವಿ. ಮ್ಯಾರೇಜ್ ವೈಫು ಬರಲಿಲ್ಲ. ಗಂಡ್ಮಕ್ಳೇ ನಿಮಗೆ ಹೇಳ್ತಾ ಇರೋದು, ಮದುವೆ ಲೈಫಿಗೆ ನೀವು ಅಡ್ಜಸ್ಟ್ ಆಗಬೇಕು ಅಂದ್ರೆ ತುಂಬ ಕಷ್ಟ. ಇಂಥ ಗಂಡ ಎಲ್ಲ ಸಿಗ್ತಾರೆ, ಇಲ್ಲಿ ದುಡಿಯೋದು ತಿನ್ನೋದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾವು ಇವತ್ತು ಮಾರ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಪಕ್ಕ ಖುಷಿ ಅವರು ಇದ್ದಾರೆ. ಗುಡ್ ಮಾರ್ನಿಂಗ್. ಓಕೆ, ನಾವು ಇವತ್ತು ನೋಡಿ ಇಲ್ಲಿ ನಾವು ಹೊರಗಡೆ ಬಂದಿದ್ದೀವಿ. ಸೊ ಏನಪ್ಪ ಇವತ್ತು ಸ್ಪೆಷಲ್ ಅಂತ ನಾನು ಈಗಲೇ ಹೇಳಲ್ಲ, ನನ್ನ ತಮ್ಲೈನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂತಿದ್ದೀವಿ. ಎಸ್, ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮೈ ಡಿಯರ್ ಬಾಯ್? ಕೂರ್ಗಿಗೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ದಿನದಿಂದ ಅಂದ್ರೆ ಅಲ್ಲಿಗೂ ಒಂದು ಪ್ಲಾನ್ ಇತ್ತು ಹೋಗ್ಬೇಕು ಅಂತ. ಆ್ಯಂಡ್ ಈ ಒಂದು ವೀಕೆಂಡಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತಿದ್ದೀವಿ. ಸೊ ನಾವು ಅಲ್ಲಿ ಫಸ್ಟ್ ಏನಕ್ಕೆ ಹೋಗ್ತಾ ಇದ್ದೀವಿ? ಏನಕ್ಕೆ ಹೋಗ್ತಾ ಇದೀವಿ? ಮದುವೆ ಆಗಿ 1 ವರ್ಷ ಆಯ್ತು. ಫಸ್ಟ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ. ಹ್ಯಾಪಿ ಆನಿವರ್ಸರಿ ಇನ್ ಅಡ್ವಾನ್ಸ್. ಹ್ಯಾಪಿ ಆನಿವರ್ಸರಿ. ಹಿಂಗೆ ಸುತ್ತಾಡ್ಕೊಂಡು ದುಡಿಯೋದು ತಿನ್ನೋದು ಸುತ್ತಾಡೋದು ಹಿಂಗೆ ಇದ್ದು ಹಂಗೆ ಸ್ವಲ್ಪ ಸೇವಿಂಗ್ಸು ಮಾಡ್ತಾ ಚೆನ್ನಾಗಿರೋಣ. ಇನ್ನು ಮುಂದೆ ಹಿಂಗೆ 1 ವರ್ಷ ಹೋಗಿದೆ ಗೊತ್ತಾಗಿಲ್ಲ. 1 ವರ್ಷ ಹೋಯ್ತು ಟಕ್ಕಂತ ಹೋಯ್ತು. ಈ ಒಂದು ವ್ಲಾಗ್ನಲ್ಲಿ ಇದು ಶೇರ್ ಮಾಡೋಣ. ಫಸ್ಟ್ ನನಗೂ ಗೊತ್ತಿಲ್ಲ ಖುಷಿಗೆ ಏನೇನೆಲ್ಲ ಫೀಲ್ ಆಯ್ತು ಅಂತ ಕೇಳೋಣ. ಈ 1 ವರ್ಷ ಎಲ್ಲ ಹೇಳಕ ಏನೇನೆಲ್ಲ ಫೀಲ್ ಆಯ್ತು ಅಂದ್ರೆ ಎಲ್ಲ ಒಳ್ಳೇದೇ. ಎಲ್ಲ ಒಳ್ಳೇದೇ ಹೆಂಗಾಗಿರುತ್ತೆ? ಮನುಷ್ಯ ಅಂದ್ಮೇಲೆ ಏನಾದ್ರು ಒಂದು ಇದಿರುತ್ತೆ. ಹೇಳು. ಏನಿಲ್ಲ, ಎಲ್ಲ ಚೆನ್ನಾಗಿತ್ತು, ಖುಷಿ ಆಯ್ತು. ಆಮೇಲೆ ನನಗೆ ಅಂತ ಏನು ಮ್ಯಾರೇಜ್ ವೈಬ್ ಬರಲಿಲ್ಲ. ಗಂಡ ಹೆಂಡತಿ ವೈಬ್ ಬರಲಿಲ್ಲ ನನಗೆ. ಕ್ಲೋಸ್ ಆಗಿದ್ದೀವಲ್ಲ, ಡಾಮಿನೇಟಿಂಗ್ ಇಲ್ಲ. ಆಮೇಲೆ ಬೇಡ ಅಷ್ಟೇ, ಬೇರೆ ಏನಿಲ್ಲ ಚಿನ್ನ. ನನಗೇನು ಅಷ್ಟೊಂದು ನಾವು ಗಂಡ ಹೆಂಡತಿ ಅಂತ ಅನ್ಸೇ ಇಲ್ಲ. ಯಾಕಂದ್ರೆ ಒಂಥರ ಲವರ್ಸ್ ತರ, ಫ್ರೆಂಡ್ಸ್ ತರ ಜಾಲಿಯಾಗಿ ಅದೇ ತರ ಇದೀವಿ ಅಂತ ನನಗೆ ಅನ್ಸಿದ್ದು. ನಿನಗೆ ಹೆಂಗ ಅನಿಸ್ತು? ನನಗೇನು ಅನಿಸ್ತು ಅಂತ ಅಂದರೆ, ನನಗೆ ಆಲ್ ಗುಡ್, ಆಲ್ ಓಕೆ. ಯಾಕೆ ಅಂತ ನನಗೂ ಸೇಮು. ನಾನು ಆ್ಯಕ್ಚುಲಿ ಗಂಡ ಹೆಂಡ ಟಿಪಿಕಲ್ಲಾಗಿ ಇರೋಕ್ಕೆಲ್ಲ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಲವರ್ಸ್ ಇರ್ತಾರಲ್ವ, ಹಂಗೆ ಇಷ್ಟ ನನಗೆ. ಅಷ್ಟೇ, ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಸೇಮ್ ನನಗೂ ಹಂಗೆ. ಜೊತೆಗೆ ನಾನು ಹೇಳಿದ್ಕೆಲ್ಲ ಎಸ್ ಅನ್ನೋ ಹಸ್ಬ್ಯಾಂಡ್. ಆಮೇಲೆ ನನ್ನ ಟ್ರಿಪ್ಪಿಗೆ ಹೋಗೋಣ ಅನ್ನೋದಕ್ಕೆಲ್ಲ ಓಕೆ ಡನ್. ಇಂಥ ಗಂಡ ಎಲ್ಲಿ ಸಿಗ್ತಾರೆ, ಎಲ್ಲಿ ಹುಡುಕೋದು ಮ್ಯಾಪಲ್ಲಿ ಸಿಗಲ್ಲ. ನನಗೆ ಸಿಕ್ಬಿಟ್ಟಿದ್ದಾನೆ, ಖುಷಿ. ಆಮೇಲೆ ನಿಜವಾಗ್ಲೂ ನನಗೆ ಇದು ಒಂಥರ ಎಕ್ಸ್ಪೀರಿಯನ್ಸು. ಹಂಗಂತ ನಾವು ಜಗಳ ಆಡಲ್ಲ ಅಂತೆಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಡ್ರಿ. ಜಗಳ ಎಷ್ಟಿರುತ್ತೋ ಪ್ರೀತಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಇನ್ನೊಂದು ಹೆಂಗೆ ಗೊತ್ತಾ, ನಾವು ಜಗಳ ಆಡಿದ್ಮೇಲೆ ಒಂದು 5 ನಿಮಿಷ ಆಲ್ರೆಡಿ ಫುಲ್ ಪ್ಯಾಚ್ ವರ್ಕ್ ಆಗ್ಬಿಟ್ಟಿರ್ತೀವಿ ನಮ್ಮಲ್ಲಿ. ಅದೇನಪ್ಪ ಗೊತ್ತಿಲ್ಲ, ಒಟ್ಟು ಜಗಳ ಮಾತ್ರ ಹಂಗೆ ಆಡ್ತೀವಿ. ಜೊತೆಗೆ ಬೇಗ ಒಂದಾಗ್ತೀವಿ. ಇಬ್ಬರು ಕಾಂಪ್ರೋ ಆಗಿ ಇದಾಗುತ್ತೆ.
ಆಮೇಲೆ ಏನೋ ಅದೇನು ಸಿಟ್ಟು ಅದೆಲ್ಲ ಏನು ರಿವೆಂಜ್ ಅದೆಲ್ಲ ಏನು ಇರಲ್ಲ. ಅಲ್ಲ ಜಗಳ ಮಾಡ್ತೀನಿ ಅಂದ್ರೆ ಕೆಲವ್ರಿಗೆ ಇರುತ್ತೆ, ನನ್ನ ಮಗ ಹಂಗ ಹಿಂಗ ಮಾಡ್ಬಿಡ್ತೀನಿ ಅಂತ. ಹಂಗೆಲ್ಲ ಏನು ಇರಲ್ಲ. ಅದು ಸಿಟ್ಟು ನೀನು ಹೆಂಗ್ ಗೊತ್ತಾ, ಇನ್ನೊಂದು 5 ನಿಮಿಷ ಅಂದ್ರೆ ನೀನು ಜಗಳ ಆಡೋದು ನಂಗೆ ಮರ್ತೋಗಿರುತ್ತೆ. ಹೌದಾ ಅಲ್ವಾ ಖುಷಿ? ಎಷ್ಟೊಂದು ಸತಿ ಹಂಗಾಗ ಅಯ್ಯೋ ಇದು ಜಗಳ ಆಡ್ಬೇಕಾಗಿತ್ತಾ ಅನ್ನೋ ಥರ ಫೀಲ್ ಬರುತ್ತೆ. ಅದೇನು ಅಂದರೆ ಲವ್ ಜಾಸ್ತಿ ಇದ್ದಷ್ಟು ಆಬ್ವಿಯಸ್ಲಿ ಜಗಳ ಬಂದೇ ಬರುತ್ತೆ. ಬೆಳಗ್ಗೆ ಬಿಸಿ ಬಿಸಿ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಬೆಣ್ಣೆ ಹಾಕಿದಾರೋ? ಬೆಣ್ಣೆ ಇದೆ. ಎಷ್ಟು ಪೊಕ್ಕಿಯಾಗಿದೆ ಅಂತ ಅಂದರೆ ಆ್ಯಕ್ಚುಲಿ ಹೊರಗಡೆ ಇನ್ನೂ ಈ ಥರ ತಿನ್ನೋಕ್ಕಾಗಲ್ಲ. ಬಿಡದಿ ಬಂದಾಗ ತಿನ್ನೋಕ್ಕಾಗಲ್ಲ. ಬಿಡದಿ ತಟ್ಟೆ ಇಡ್ಲಿನ ನೋಡಿ ಗೈಸ್, ಸಿಹಿ ಕೈ ಚಂದ್ರು ಇದನ್ನು ಸರ್ಟಿಫೈಡ್ ಮಾಡಿರೋದು. ಸೊ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಸರ್ಟಿಫೈಡ್ ಮಾಡಿದ್ದಾರೆ. ಇವರು ನೇಯ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ನಂದು ಆಲ್ರೆಡಿ ಒಂದಾಯಿತು ಸೂಪರ್ ಇಡ್ಲಿ. ನೋಡಿ ನಾವಿಲ್ಲೇ ಬಂದಿದ್ದು ಹೋಟೆಲಿಗೆ. ಇದು ಆ್ಯಕ್ಚುಲಿ ಮೈಸೂರು NH ಹೈವೇ ಇದೆಯಲ್ವಾ, ಅದ್ರ ಲೆಫ್ಟ್ನಲ್ಲೇ ಹಿಂಗಿದೆ. ಇಲ್ಲಿ ಬಂದಿದ್ದು ಶ್ರೀ ಹೋಟೆಲ್ ರೇಣುಕಾಂಬ. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತಟ್ಟೆ ಇಡ್ಲಿಗೆ ಫೇಮಸ್ ಅಂತ ಅನಿಸುತ್ತೆ. ಸೊ ಶಿವಕೃಪಾ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಅಂತಲೇ ಹಾಕ್ಬಿಟ್ಟಿದ್ದಾರೆ. ಸಕ್ಕತ್ತಾಗಿತ್ತು ಇಡ್ಲಿ. ಇಲ್ಲಿ ಯಾರು ಬರೋರಿದ್ರೆ ಆರಾಮಾಗಿ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಬಾಯೋನು ಅಂತ. ಏನು ಬಾಯ್ ನಿಂದು? ನನಗೆಲ್ಲೂ ಆರಾಮಾಗಿರೋಕ್ಕೆ ಬಿಡಲ್ವಲ್ಲ. ಇದೇ ಪ್ಲೇಸಲ್ಲಿ ಇಲ್ಲೇ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಖುಷಿ ಅವರು ಲಾಸ್ಟ್ ಟೈಮು. ರೋಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಬಟ್ ಶಿವಮೊಗ್ಗ ಹೋಗೋ ರೋಡು ಹಿಂಗೆ ಇದು ಬಿಟ್ರೆ ಇನ್ನೊಂದು 2.5 hours ಎಲ್ಲ ನಾವು ಶಿವಮೊಗ್ಗ ಇದು ಬಿಡ್ಬೋದು. ನೀನು ಹಂಗೆ ಓಡಿಸೋದು. ಬನ್ನಿ ಗೈಸ್, ನನಗೆ ಈಗ ಖುಷಿ ಕೇಳೋಣ. ಈ Feb 1 ಲಾಸ್ಟ್ ಇಯರ್ ಏನು ಮಾಡ್ತಾ ಇದ್ರು ಈ ಟೈಮ್ನಲ್ಲಿ ಅಂತ. ಏನು ಮಾಡ್ತಿದ್ದ ಖುಷಿ? ಏನಿಲ್ಲ, ಮ್ಯಾರೇಜ್ಗೆ ಇದು ಪ್ರಿಪೇರ್ ಆಗ್ತಾ ಇದ್ವಿ. ಪ್ರಿಪೇರಿಂಗಿಂತ ಡವ ಅಂತಿತ್ತು. ಅದೇನೋ ಒಂಥರ ಫೀಲು. ಭಯ ಆಗ್ತಾ ಇತ್ತು ಮರಿ. ಆ ಖುಷಿಗೆ ಭಯ ಆಗ್ತಾ ಇತ್ತು. ಹೆಂಗೋ ಏನಾಗುತ್ತೋ ಅಂತ ಫುಲ್ ಭಯ. ನಮ್ದಿರೋದು February 2. ಫಸ್ಟಿಗೆ ಈವ್ನಿಂಗ್ ಹೋಗ್ಬೇಕಲ್ಲ, ಇಷ್ಟೊತ್ತಿಗೆಲ್ಲ ಬ್ಯಾಗು ಟ್ರಾಲಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಮನೆಯಿಂದ ಆಚೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಯಾರ ಹತ್ರನಾರು ಏನಾದ್ರು ಹೇಳ್ಕೊಳ್ಳೋಣ, ಏನಾದ್ರು ಮಾತಾಡೋಣ ಅಂದ್ರೆ ಮನೆಯಿಂದ ಆಚೆ ಹೋಗಂಗಿಲ್ಲ. ಏನ್ ಹೇಳ್ಕೋಬೇಕಪ್ಪ ನೀನು? ಹೆಂಗೆ ಏನು ಎತ್ತ ಬರೀ ಹೆಣ್ಮಕ್ಳೇ ಇದಾರೆ ಮನೆ ತುಂಬಾ. ಮನೆಯಿಂದ ಆಚೆ ಹೋಗಲ್ಲ. ಗಂಡ್ಮಕ್ಳು ಯಾರು ಇರ್ತಾರೆ ಮನೆ ಒಳಗೆ? ಹೊಸ್ಲೇ ದಾಟಕ್ ಬಿಡಲ್ಲ. ಬರೀ ಸೂಟ್ ಕೇಸ್ ರೆಡಿ ಮಾಡ್ಕೊ, ಅದ್ ರೆಡಿ ಮಾಡ್ಕೊ, ಇದ್ ರೆಡಿ ಮಾಡ್ಕೊ, ಶೂಸ್ ಇಟ್ಕೊ, ಬರೀ ಅದೇ ಆಯ್ತು. ಬಟ್ ಸಿಕ್ಕಾಬಿಡೆ ಭಯ ಆಯ್ತು ನನಗೆ. ಭಯ ಯಾಕೆ? ಹೆಂಗಾಗುತ್ತೋ, ಮದ್ವೆ ಆಗ್ತಾ ಇದೀನಿ. ಹೌದು, ಪ್ರತೀಕ್ಷನ್ ಮದ್ವೆ ಆಗ್ತಿದೀನಿ ಅಂತ ಭಯ ಆಯ್ತಾ? ಪ್ರತೀಕ್ಷನ್ ಮದ್ವೆ ಆಗ್ತೀನಿ ಅಂತಲ್ಲ, ನಾನ್ ಮದ್ವೆ ಆಗ್ತಾ ಇದೀನಿ ಅಂತ ಭಯ ಆಯ್ತು. ಹಿಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಆಗುತ್ತಾ? ಅದಿರುತ್ತೆ ಯಾರಿಗೆ ಆದ್ರೂ. ಯಾಕಂದ್ರೆ ಬ್ಯಾಚುಲರ್ ಲೈಫೇ ಬೇರೆ, ಮದ್ವೆ ಲೈಫೇ ಬೇರೆ. ನೀನ್ ಟೋಟಲಿ ನಿನಗೆ ಗೊತ್ತಿಲ್ದಂಗೆ ಆಟೋಮೆಟಿಕ್ ಆಗಿ ನಿನ್ ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ. ಅದಕ್ಕೆ ನೀನು ಅಡ್ಜಸ್ಟ್ ಆಗಬೇಕು ಅಂದ್ರೆ ತುಂಬಾ ಕಷ್ಟ. ಗಂಡ್ಮಕ್ಳೇ ನಿಮಗೆ ಹೇಳ್ತಾ ಇರೋದು, ಮದ್ವೆ ಲೈಫಿಗೆ ನೀವು ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಹಂಗಲ್ಲ ಚಿನ್ನ, ಅವ್ರಿಗೆ ಗೊತ್ತಿರುತ್ತೆ ವ್ಯೂವರ್ಸಿಗೆ, ಬ್ಯಾಚುಲರ್ಸ್ಗೆ. ಯಾಕಂದ್ರೆ ಆ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡ್ತಿರ್ತೀವಿ. ಏನ್ ಕೇರ್ಲೆಸ್, ನಮಗೆ ಯಾರು ಡಿಪೆಂಡ್ ಆಗಿರಲ್ಲ. ಈಗ ನಾವ್ ಯಾರಿಗೋ ಒಬ್ರು ನಮಗ್ ಕಾಯ್ತಾ ಇದಾರೆ ಅದು ಇಲ್ಲ, ಆತರ ಏನು ಇರಲ್ಲ. ಯಾರು ಇರೋದಿಲ್ಲ. 8:30 ಹೋಗ್ತಿದ್ದೆ, ಜಿಮ್ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ತಿಂಡಿ ತಿನ್ಕೊಂಡ್ ಬರ್ತಿದ್ದೆ ವಾಪಸ್ ನನ್ನ ರೂಮಿಗೆ. ಈಗ ಎಲ್ಲೋದ್ರ ಜೊತೆಗೆ ಹೋಗ್ಬೇಕು, ಏನೇ ಇದ್ರ ಜೊತೆಗೆ ಮಾಡ್ಬೇಕು, ಎಲ್ಲ ಜೊತೆಗೆ ಹೇಳ್ಬೇಕು, ಡಿಸಿಷನ್ ಜೊತೆಗೆ ತಗೊಬೇಕು. ಅದಂಗೆ ಇವಾಗ ಹೇಳ್ತಿರೋದು ಹೆಂಗೆ ಅಂದ್ರೆ
ಜಿಗುಪ್ಸೆ ನನಗೆ ಫೀಲ್ ಆಗ್ತದೆ ಎಲ್ಲರ ಜೊತೆಗೆ ಹೋಗ್ಬೇಕು. ಏನು ಬೌಂಡ್ರಿ ಹಾಕೊಂಡಿಗೆ ನೀನು ಜಿಗುಪ್ಸೆ ಎಲ್ಲ ಚಿನ್ನ ಹಂಗಿದ್ರೆ ನಾನು ಏನೇ ಡಿಶ್ ಒಟ್ಟಿಗೆ ತಗೋಬೇಕು. ಹಂಗಿದ್ರೆ ಅವಕ್ಕೆಲ್ಲ ಜಗಳ ಆಡ್ತಿದ್ದೆ ನಾನು. ಅಷ್ಟು ಇದಾಗಿದ್ರೆ ನನಗೆ ಜಿಗುಪ್ಸೆ ಆಗಿದ್ರೆ ಜಗಳ ಆಡ್ತಿದ್ದೆ. ಅದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾ ಇದೀನಿ, ಹೊಸ ಹೊಸ ಥಿಂಗ್ಸಿಗೆ ಅಡ್ಜಸ್ಟ್ ಆಗಿ ನನಗೆ ನಾನು ಚೇಂಜ್ ಆಗ್ತಾ ಇದೀನಿ ಅಂತ ಅರ್ಥ. ಬ್ಯಾಚುಲರ್ ಇಂದ ಮ್ಯಾರಿಡ್ ಫ್ಯಾಮಿಲಿ ಪರ್ಸನ್ ಆಗಿ ಚೇಂಜ್ ಆಗ್ತಾ ಇದೀನಿ. ಆ ಚೇಂಜ್ ಓವರ್ನ ಹೇಳ್ತಾ ಇರೋದು ನಾನು. ಗೊತ್ತಾಯ್ತಾ? ನೀನು ಆಗಿರ್ತೀಯ, ತುಂಬಾ ನಿನಗೆ ಗೊತ್ತಿಲ್ದಂಗ ಆಗಿರ್ತೀಯ. ನಾನಾಗಿದ್ದೀನಿ ಗೈಸ್. ಅಂದ್ರೆ ನಾನು ಆಗಿದ್ದೀನಿ ಅಂದ್ರೆ ನೀನ್ ಆಗಿದೀಯಾ ಅಂದ್ರೆ 6 ಗಂಟೆಗೆ ಎದ್ದು ಕಸ ಹೊಡೆದು ರಂಗೋಲಿ ಬಿಡೋದ್ ನೋಡ್ಬೇಕು. ಗಂಟೆ ರಂಗೋಲಿ 7:30 ಆಫೀಸ್ ಅದೇ ನಾನು ಆಗಿರೋದು ಚೇಂಜ್. ಪೂಜೆ 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 ಇಲ್ಲ, ನಾನು ನಮ್ಮ ಮನೇಲಿ ನಾನು ಪೂಜೆ ಮಾಡ್ತಾ ಇದ್ದೆ. ನಾನು ಕಾಲೇಜಿಗೆ ಹೋಗೋ ಮುಂಚೆ ಮನೇಲಿ ಪೂಜೆ ಮಾಡ್ತಾ ಇದ್ದೆ ಆಯ್ತಾ. ಆದ್ರೆ ರಂಗೋಲಿ ನಾನು ಒಂದ್ ಜೀವನದಲ್ಲಿ ಒಂದು ದಿನ ರಂಗೋಲಿ ಹಾಕಿಲ್ಲ. ಯಾಕೆಂದ್ರೆ ಒಂದು ನಮ್ಮ ಮಮ್ಮಿ ಹಾಕೋರು, ನಮ್ಮ ಮಮ್ಮಿ ಹಾಕ್ತಿದ್ರ, ನಮ್ಮ ಮಮ್ಮಿ ಕೆಲ್ಸದವ್ರು ಹಾಕೋರು, ಇಲ್ಲ ನಮ್ಮ ಮಮ್ಮಿಯರು ಅದು ಅವ್ರು ಬಂದಿಲ್ಲ ಅಂದ್ರೆ ಹಾಕೋರು. ನಾನಂತೂ ಅದ್ರ ತಂಟೆಗೆ ಹೋಗ್ತಾ ಇರ್ಲಿಲ್ಲ. ಹೊರಗಡೆ ಕ್ಲೀನ್ ಮಾಡೋದು ಅದೆಲ್ಲ ನನಗದು ಇದೇ ಅಲ್ಲ. ನಾ ಎದ್ದೇಳ್ತಿದ್ದೆ 9 ಗಂಟೆ 8:30. ಇನ್ನೆಲ್ಲಿ ರಂಗೋಲಿ ಹಾಕ್ಲಿ ನಾನು. ಈಗ ಯಪ್ಪ ಅಂದ್ರೆ ಖುಷಿ ಏನು ಹೇಳಲ್ಲ. ಇವಾಗ 6 ಗಂಟೆಗೆ ಎದ್ದು 5:30ಗೆ ಎದ್ದು ರಂಗೋಲಿ ಎಲ್ಲ ಹಾಕೋ ಅದೆಲ್ಲ ಏನೇ ಆಗ್ತೀಯ ಮಲ್ಕೊಳ್ಳೋ, ಲೇಟ್ ಆಗುತ್ತೆ ಅಥವಾ ಅದು ಮಲ್ಕೊಳ್ಳೋ ಬೇಡ ಮಲ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೇನ್ ಗೊತ್ತಾ, ನಾನು ಒಬ್ಬಳಿಂದ ಮನೆ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಹೌದಾ ಅಲ್ಲ ಪಯಣ? ನಿಜ ಹೇಳು. ಫ್ರೆಶ್ ಅನ್ಸುತ್ತೋ? ಫ್ರೆಶ್ ಅನ್ಸುತ್ತೆ. ಮನೆಯಲ್ಲಿ ಒಬ್ರು ಹುಡುಗಿರೋ ಯಾರು ಇರ್ತಾರೋ ಅವರು ಒಂದು ಏನಾದ್ರೂ ಒಂದು ಆಕ್ಟಿವ್ ಆಗಿ ಮಾಡ್ತಾ ಹೋದ್ರೆ ಈ ಕೆಲಸಗಳು ಆಟೋಮೆಟಿಕ್ ಆಗಿ ಅದು ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಒಂದು ಒಳ್ಳೆ ಗುಡ್ ವೈಬ್ಸ್ ಬರುತ್ತೆ ಅನ್ನೋ ಒಂದು ನನಗೆ ಇದು ಅದೇ ಒಂದು ನನ್ನ ಮೋಟಿವೇಶನ್. ಡೌನ್ ಅನ್ನೋವಾಗ ಡೌನ್ ಅಲ್ಲಿಂದ ಬಂದ್ರೆ ಅಯ್ಯೋ ಚಿನ್ನ ರಂಗೋಲಿ ಹಾಕ್ಬಿಡ್ತೀಯಾ, ನೆನ್ನೇನು ಹಾಕಿದ್ದಿಲ್ಲೋ ಇವತ್ತು ಹಾಕ್ಬಿಟ್ಟಿದ್ಯಾ, ನನಗೆ ನೆನ್ನೇನು ಹಾಕಿದ್ದಿಲ್ಲೋ ಇವತ್ತು ಹಾಕ್ಬಿಟ್ಟಿದ್ಯಾ ಅಂತ ಯಾರು ಕೇಳಿಸ್ಕೊಂಡವ್ರು. ನನ್ನ ಮಗ ದಿನಾ ಬ್ರಷ್ ಮಾಡ್ತಾನೋ ಇಲ್ಲ 3 ದಿನಕ್ಕೊಂದ್ಸತಿ ಬ್ರಷ್ ಮಾಡ್ತಾನೋ ಅಂತ ಕೇಳದಂಗೆ ಆಯ್ತಿದ್ದು. ಇಷ್ಟು ಚೇಂಜಸ್ ಅಷ್ಟೇನಾ. ನಾನು ಈ ಫೆಬ್ ಫಸ್ಟ್ ಈ ಟೈಮ್ನಲ್ಲಿ ಆರಾಮಾಗಿ ನಮ್ಮ ಮನೆಯಲ್ಲಿ ಮಲ್ಕೋ ಅಂತ ಬಿಟ್ಟಿದ್ರು. ಆರಾಮಾಗಿ ಈ ಟೈಮ್ನಲ್ಲಿ ಅದು ಮಾಡ್ತಾ ಇದ್ದೆ. ಆರಾಮ ಮಲ್ಕೊಂಡು ಎದ್ದು ಹಾಲ್ ಗೀಲ್ ಎಲ್ಲ ಕುಡ್ಕೊಂಡು ಮಾತಾಡ್ಕೊಂತ ರಿಲೇಟಿವ್ಸ್ ಫುಲ್ ಇದ್ರು. ಎಲ್ಲರ ಜೊತೆ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಫೀಲಿಂಗ್ ಏನಪ್ಪಾ ಅಂದ್ರೆ ನನಗೆ ಸ್ಟ್ರೆಸ್ ಇತ್ತು. ಯಾಕೆಂದ್ರೆ ವಾಲ್ಗದವರು, ಆಮೇಲೆ ಚೌಟ್ರಿಯವರಾಗಿರ್ಬೋದು, ಆಮೇಲೆ ಡೆಕೋರ್ ಮಾಡೋರಾಗಿರ್ಬೋದು, ಎಲ್ಲರೂ ನನಗೆ ನನ್ನ ನಂಬರ್ ಕೊಟ್ಟಿದ್ರಿಂದ ನನಗೆ ಕಾಲ್ ಜಾಸ್ತಿ ಮಾಡ್ತಾ ಇದ್ರು. ಯಾವ ಟೈಮಿಗೆ ಬರಬೇಕು ಏನು, ಮತ್ತೆ ಸ್ವಾಮಿಗಳು ಆಗಿರ್ಬೋದು, ಎಲ್ಲರೂ ಕಾಲ್ ಮೇಲೆ ಕಾಲು. ಅದು ತುಂಬ ಇದು. ಮತ್ತು ಮೆಹಂದಿ ಶಾಸ್ತ್ರದ್ದು ಅದು ಅಪ್ಪ ಕೇಳಂಗೆ ಇಲ್ಲ. ಎಲ್ಲ ಮಿಕ್ಸ್ಡ್ ಫೀಲಿಂಗು. ನಾನು ಲೈಫ್ ತನಕ ಹೋಗೇ ಇಲ್ಲ. ನಾನು ಖುಷಿನ ಮದುವೆ ಆದರೆ ಸಾಕು ಅನ್ನೋ ರೇಂಜಲ್ಲಿ ಇದ್ದೆ ಅಷ್ಟೇ. ಆಗ್ಬಿಡ್ಬೇಕು ನಂದು. ಆ್ಯಕ್ಚುಲಿ ಅದು ಲಾಸ್ಟ್ 3 days ಬ್ಯಾಕ್ ಏನೋ ಒಂದು ಆಕ್ಸಿಡೆಂಟ್ ಬರೀ ಆಗ್ಬಿಟ್ಟಿತ್ತು. ನಾನು ಫಸ್ಟು ಮದುವೆ ಆಗ್ಬಿಡ್ಬೇಕೀಗ ಪ್ರೆಸೆಂಟು. ನಾನು ಬೇಕಿದ್ರೆ ಹಂಗೆ ಅಲ್ಲೇ ತಾಳಿ ಕಟ್ಸ್ಕೊ ಅನ್ನೋ ನಾನು ಅಷ್ಟು ಅರ್ಜೆಂಟಲ್ಲಿ ಇದ್ದೆ ನಾನು. ಯಾಕೆ ಹಿಂಗಾಗ್ತಿದೆ ಅಂತ. ಬಟ್ ಇದು ನನ್ನ ಮೆಮೊರೇಬಲ್ ಡೇ. ನಾನು ಅಂದ್ಕೊಂತಿದ್ದೆ ಈ ಡ್ರೆಸ್ ನಾನು ಹಾಕ್ಕೊತೀನಿ, ಅಷ್ಟು ಕಾಸ್ಟ್ಲಿ ಡ್ರೆಸ್ನ ನಾನು ಅದೇ ಫಸ್ಟ್ ಟೈಮ್ ಹಾಕ್ಕೊತಿದ್ದು. ನನ್ನ ಮಗ ಹಾಕಿಸ್ತಾನೆ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು. ನನಗಂತೂ ಏನೂ ಭಯ ಇರಲಿಲ್ಲ. ಎಲ್ಲ ಸ್ಟ್ರೆಸ್ಸಲ್ಲಿ ಇದ್ದು ಕೊನೆಗೆ ರಿಲ್ಯಾಕ್ಸ್ ಆದೆ. ಮದುವೆ ದಿನ ರಿಲ್ಯಾಕ್ಸ್ ಆದೆ ನಾನು. ಆಕ್ಚುಲಿ ಕಟ್ಟಿದ ತಕ್ಷಣ ಮುಗಿದ್ ಬಿಡಿ, ಈಗ ಏನಾರು ಮಾಡ್ಕೋರಿ ನೀವು, ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂತೀನಿ ಅಷ್ಟೇ. ನಾನು ಆರಾಮಾಗಿದ್ದೆ. ನನಗೇನು ಭಯ ನನಗೇನು ಇಲ್ಲ, ಯಾವುದಕ್ಕೂ ನಾನು ಭಯ ಪಡಲ್ಲ. ಒಂದು ರಿಲ್ಯಾಕ್ಸೇಷನ್ ಸಿಕ್ತು ಅಷ್ಟೇ. ಏನಂತೀರಾ? ಎಲ್ಲಿ ಬಂದಿದ್ದೀವಿ ನಾವು ಇವಾಗ? ಟಿಬೇಟಿಗೆ ಬಂದಿದ್ದೀವಿ. ಫುಲ್ ಇದು ಟಿಬೇಟಿಯನ್ ಗೋಲ್ಡನ್ ಟೆಂಪಲ್ಗೆ ಬರೋಣ ಅಂತ ಬಂದ್ವಿ.
ಆದ್ರೆ ಈ ಏರಿಯಾನೇ ಟಿಬೇಟ್ ನೋಡಿ, ಟಿಬೇಟ್ ಫುಲ್ ಅವ್ರ ಅಲ್ಲಿ ನೋಡೋದು ಎಲ್ಲರೂ ಇಲ್ಲಿ ಟಿಬೇಟಿಯನ್ಸ್ ಇರೋದು ಇಲ್ಲಿ ಅಲ್ವಾ? ವೈಟ್ ಲ್ಯಾಂಡ್ ಏನೋ ಪೌಡರ್ ಹಾಕಿದ್ದಾರೆ ಅದಕ್ಕೆ. ಸೈಡ್ಸ್ ಹಾಕ್ಬಿಟ್ಟಿದ್ದಾರೆ. ಮಣ್ಣು ಕಪ್ಪಗಿದ್ ನೋಡಿ ನೋಡಿ ಅದು ಸ್ವಲ್ಪ ಬೆಳ್ಳಗಾಗ್ಲಿ ಅಂತ. ಈ ಮನೆ ನೋಡಿ ಹಿಂಗಿದೆ. ಅಲ್ಲಿ ನೋಡಿ ಆಕ್ಚುಲಿ ಈ ಸೈಡ್ ಜಾಸ್ತಿ ಇದು ಇವರು ಪ್ಲಾಂಟೇಶನ್ಸ್ ಇದು ಮಾಡಿದ್ದಾರೆ ಅಲ್ವಾ? ಎಲ್ಲಿ ನೋಡಿ ಎಲ್ಲ ಮನೇನು ಪಾಟು. ಈ ಟಿಬೇಟಿಯನ್ ಸ್ಟೈಲಲ್ಲೇ ಇದು ಸ್ಕೂಲ್ಗಳು, ಏನೋ ಟೆಂಪಲ್ಸು ಅಷ್ಟೇ. ಗೋಲ್ಡನ್ ಟೆಂಪಲ್ ನೋಡಕ್ ಬರೋಣ ಅಂತ ಬಂದ್ವಿ ನಾವು. ಸ್ಥಳೀಯ ನ್ಯಾಯ ಆಯೋಗ ಅಂತ ಅವ್ರಿಗೆ ಸಪ್ರೇಟ್ ನ್ಯಾಯ ಇದೆಯಾ ಏನಾದ್ರು ಇಲ್ಲಿ? ಹೆಂಗ್ ಚೇಂಜ್ ಆಗೋಯ್ತು ನೋಡು ಸಡನ್ ಆಗಲ್ಲ. ಇಲ್ಲಿ ನೋಡು ಮನೆಗಳೆಲ್ಲ ಕ್ಲೈಮೇಟ್ ಚೇಂಜ್ ಆಗೋಯ್ತು ಇಲ್ಲಿ. ಲೆಫ್ಟಿಗೆ ಬಂದ್ಬಿಟ್ಟು ಅಲ್ವಾ? ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ ಬಂದೇ ಬಿಟ್ಟು ನೋಡ್ಗಂಡ. ಏನ್ ಫೀಲ್ ಆಗ್ತಾ ಇದೆ ಖುಷಿ? ಶಿಮ್ಲಾಗೋ ಇಲ್ಲ ಡಾರ್ಜಿಲಿಂಗಿಗೋ ಬಂದಂಗ ಅಲ್ಲೇ ಎಲ್ಲ ಹಂಗೆ ಇದಾರೆ ಇಲ್ಲಿ. ಹಂಗೆ ಅಲ್ಲಿಗೆ ಹೋಗಲ್ಲ ಅಂತ ಆಯ್ತು, ಇಲ್ಲೇ ನೋಡ್ಕೊಂಡ್ಬಿಡ್ತೀಯಲ್ಲ. ಅಲ್ಲಿಗೆ ಇನ್ನೇನು ಹೋಗೋದಿಲ್ಲ. ಇದೆ ಅನ್ಸುತ್ತೋ? ಇದೆ ಟೆಂಪಲ್. ಇದೆ. ಇನ್ನು ಮುಂದಿದೆ ಇಲ್ಲಲ್ಲ. ಡೋರ್ಲಿಂಗ್ ವೆಲ್ಕಮ್ ಟು ನಮ್ ಡೋರ್ಲಿಂಗ್. ಕಾಣ್ಲೇ ಇಲ್ಲ ಹೋಗತ್ಲ. ಇಲ್ಲೆಲ್ಲ ಹೋನ್ಯಾ ಮಾಡ್ತಾರ ಇಲ್ಲ ಏನು? ಮಾತಾಡ್ ನೋಡೋಣ. ನಿಂಗೆ ಹೆಂಗು ಬರುತ್ತಲ್ಲ ಅದು ಫೆಮಿಲಿಯರ್ ಇದು ತಾನೆ ನಿನಗೆ ಲ್ಯಾಂಗ್ವೇಜ್. ಹಂಗೆ ಕೇಳ ನೋಡೋಣ ಅಲ್ಲಿ ಅವ್ರಿಗೆ. ಆ ವರ್ಡ್ ಅಂದ್ರೆ ಬಯ್ಯ ತರ ಆಗಿರ್ಬೇಕಾಗಿತ್ತು ಅವಾಗ. ಕನ್ನಡದವ್ರು ಅಂದ್ಬಿಡ್ತಾರ. ಗೋಲ್ಡನ್ ಟೆಂಪಲ್ ಫೈನಲಿ ಬಂದ್ವಿ. ಬನ್ನಿ ನೋಡೋಣ ಹೆಂಗಿದೆ ಗೋಲ್ಡನ್ ಟೆಂಪಲ್ ಅಂತ. ಫೈನಲಿ ಗೋಲ್ಡನ್ ಟೆಂಪಲ್ಗೆ ಬಂದ್ವಿ. ಈಗ ಎಂಟ್ರಿ ಟಿಕೆಟ್ ಇರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಖುಷಿ? ಎಂಟ್ರಿ ಟಿಕೆಟ್ ಇದೆಯಾ? ಗೊತ್ತಿಲ್ಲ, ಚೆನ್ನಾಗಿ ನೋಡ್ಬೇಕು ಯಾವ ಕಡೆ ಹೋಗೋದಂತಾನೆ ಗೊತ್ತಾಗ್ತದೆ. ಅಲ್ಲಿ ಎಂಟ್ರಿ ಆ ಕಡೆ ಇದಲ್ಲ. ಯಾರು? ದಿಸ್ ಇಸ್ ಟಿಬೇಟಿಯನ್ ಟೆಂಪಲ್, ಗೋಲ್ಡನ್ ಟೆಂಪಲ್. ಫುಲ್ ದೀಪ ಹಾಕಿರೋದಿಲ್ಲಿ. ಫುಲ್ ದೀಪ ಹಚ್ಚಿದ್ದಾರೆ ಇಲ್ಲಿ. ಲ್ಯಾಂಪ್ಸ್ ಎಲ್ಲ ಸೇಮ್ ಅದೇ ಒಂದೇ ಥರ. ಆ್ಯಕ್ಚುಲಿ ಇಟ್ಸ್ ನೈಸ್. ಇಲ್ಲ ಸೂಪರ್. ವಿಡಿಯೋ ಒಳ್ಳೆ ಇದೆ ತಾನೇ? ಹಾಂ, ಎಲ್ಲ ಫೋಟೋ ತೊಗೊತಾರಲ್ಲ. ವಾವ್, ಗೋಲ್ಡನ್ ಟೆಂಪಲ್. ಚಡಾ ಚಡಾ. ಫುಲ್ ಎಲ್ಲ ದೇವ್ರುಗಳು ಇದ್ದಾವೆ ಇದರಲ್ಲಿ. ಎಲ್ಲ ಪೋಸ್ಟ್ನ ಈ ಥರ ಹಿಂಗೆ ಹಾಕಿದ್ದಾರೆ. ಇದನ್ನು ನಾವು ಮೀನ್ಸ್ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಬಟ್ ಇಲ್ಲಿ ಏನು ಎಂಟ್ರಿ ಟಿಕೆಟ್ ಏನು ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಆರಾಮಾಗಿ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನೀನು ಬೆಂಗಳೂರು ಟು ನಾವು ಮಡಿಕೇರಿ ಹೋಗ್ತೀವಿ ಅಂತ ಅಂದರೆ ಸೊ ಮಡಿಕೇರಿ ಎಂಟ್ರೆನ್ಸ್ನಲ್ಲೇ ಇದಿದೆ. ನೋಡಿ
ಫುಲ್ಲು ಬಿಸಿಲು. ಸ್ವಲ್ಪ ಫೇಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಎಂಥದಿಲ್ಲ, ನನಗೆ ಬಿಸಿಲಾಗಲ್ಲ, ಬೇಸಲ್ಲ. ನೋಡಿ ಕೈಸಿಲ್ಲಿ ಪ್ರೊಟೆಕ್ಷನ್ ನನಗೂ ಖುಷಿ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ. ಸೊ ಇದು ಟಿಬೇಟಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್. ಮನೆಗಳು ಈ ಥರ ಸಣ್ಣ ಸಣ್ಣಕ್ಕೆ ಇದ್ವಪ್ಪ ಎಲ್ಲ ಅಲ್ವಾ? ಅಪ್ಪ ನಿನ್ನಂತೂ ನೋಡೋಕ್ಕಾಗ್ತಿಲ್ಲ, ಹೆವಿ ಬಿಸಿಲಿದೆ. ಇದಿಷ್ಟು ಟಿಬೇಟಿಯನ್ ಶಾಪಿಂಗ್ ಮಾರ್ಕೆಟ್. ಸೊ ಇಲ್ಲೆಲ್ಲ ಬ್ಯಾಗ್ಸು, ಸ್ಟಾಲ್ಸ್ ಫುಲ್ಲು ಇದೆ, ಸ್ವೆಟರ್ಸು ಅದೆಲ್ಲ. तुम्हारा नहीं इसका ब्लॉग बनाते हैं ब्लॉग यूट्यूब में. How much cost this one? 550 each. ಇದು ಚೆನ್ನಾಗಿದೆ, ಚೆನ್ನಾಗಿ Which one? ಕೊಡ್ತಾ ಇರ್ತಾವಳ. ಇದು 500 ಕಮ್ಮಿನೇ ಇರುತ್ತೆ. ಇದಾ? ಹ್ಞೂ ನನಗೂ ಇದು ಇಷ್ಟ ಆಯಿತು. ತೊಗೊಂಡ್ರಾ? ಚೆನ್ನಾಗಿದೆ, Nice color में. ಚೆನ್ನಾಗಿದೆ. Mind relaxation के लिए अच्छा. It's good for mind. How much? 2,800. Yeah. Yeah. You got it. ಹಿಂಗ್ ಮಾಡಿದ್ರೆ ಸೌಂಡ್ ಜಾಸ್ತಿ ಕೇಳಿಸುತ್ತೆ. ಇಲ್ಲ इधर टच करना है गोल्ड पार्ट में. I have different size. Nice. ये रेन ड्रम भी यूज होता है. रेन बारिश से. ಫೈನಲಿ ಟಿಬೇಟಿಯನ್ ಟೆಂಪಲ್ ನೋಡಾಯಿತು, ಟಿಬೇಟಿಯನ್ ಗೋಲ್ಡನ್ ಟೆಂಪಲ್ ನೋಡಾಯಿತು. ಸೊ ಈಗ ನೆಕ್ಸ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಪುಟ್ಟ? ನಿಸರ್ಗಧಾಮಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೆಂಗಿತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ಖುಷಿ ನೋಡಿದ್ದು? ಚೆನ್ನಾಗಿತ್ತು, ಬಿಸಿಲಿತ್ತು ಸ್ವಲ್ಪ. ಫಸ್ಟ್ ಟೈಮ್ ನಾನು ನೋಡಿದ್ದು. ಪ್ರತಿ ನೋಡ್ಬಿಟ್ಟಿದೆ ಅಂತ ಯಾವಾಗ ನಾನು ನೋಡಿದ್ದೀನಪ್ಪ. ನೈಸ್. ನನಗೆ ಲಾಸ್ಟ್ ಟೈಮ್ ಇನ್ನೂ ಒಂಥರ ಅಂದರೆ ತುಂಬ ರಶ್ ಇತ್ತು ಲಾಸ್ಟ್ ಟೈಮು, ಬಟ್ ಈಗ ಅಷ್ಟೊಂದೇನು ರಶ್ ಇರಲಿಲ್ಲ ಇವತ್ತು. ಚೆನ್ನಾಗಿತ್ತು, ಒಂಥರ ಬೇರೆ ಡಿಫ್ರೆಂಟ್ ಕಲ್ಚರ್ಸು. ನೈಸ್. ಏನೋ ಇದೆ, ಸ್ಪೈಸ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲ. ಹೌದಾ? ಫೇಮಸ್ ಅಲ್ಲ ಇಲ್ಲೇ ಇದೆಯಲ್ಲ, ಚಾಕ್ಲೇಟ್. ಕೂರ್ಗ್ ಸ್ಪೈಸಸ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಆಮೇಲೆ ಈ ಥರದ್ದೆಲ್ಲ ಹೆದರಬಿಟ್ಟೆ ನಾನು. ಕೊಡಗು ಸಖತ್ತಾಗಿದೆ. ಕಾಣಿಸ್ತಿದ್ಯಾ? ಇಲ್ಲಿ ಸಖತ್ತಾಗಿದೆ ವ್ಯೂ, ಬಟ್ ಕಾಣಿಸ್ತಾ ಇಲ್ಲ. ಕಾವೇರಿ ಮಾತೆಯ ತವರು ಕೊಡಗಿನ ಹೆಬ್ಬಾಗಿಲು ಕುಶಾಲ್ ನಗರಕ್ಕೆ ಈಗ ಎಂಟ್ರಿ. ನೀನು ಈ ಥರ ಪ್ಲೇಸಸ್ ಸರಿ ದುಡ್ಡು, ಬರೀ ಪಾರ್ಕಿಂಗಿಗೆ ಅದಕ್ಕೆ ಇದಕ್ಕೆ ಎಂಟ್ರೆನ್ಸ್ ಫೀಸು ಅಂತ. ಬಟ್ ಅವ್ರು ಮೇಂಟೈನ್ ಕೂಡ ಮಾಡ್ಬೇಕಲ್ಲ, ಇಲ್ಲ ಅಂದ್ರೆ ಕಷ್ಟ. ಸೊ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಗಾಯ್ಸ್. ಇವಾಗ ಇದು ಯಾವ್ದು ಪ್ಲೇಸ್ ಖುಷಿ? ನಿಸರ್ಗಧಾಮ. ನೋಡೋಣ ಅಂತ ಬಂದ್ಬಿಟ್ಟು ತಿನ್ನಕ್ ಬಂದಿರೋ ನೋಡ್ರಿ. ಮ್ಯಾಗಿ ಅನ್ಕೊಂಡು ತಿನ್ನಕ್ ಬಂದಿರೋದು. ಲೈಟಾಗಿ ತಿಂದಿಲ್ಲ, 2 ಇಡ್ಲಿ ತಿಂದಿದ್ದೀರಾ? ಹೊಟ್ಟೆ ಅಂದರೆ ಹೊಟ್ಟೆ, ಅದು ನನ್ನ ಮಾತು ಕೇಳಬೇಕಲ್ಲ. ಹೊಟ್ಟೆ ನಾನು ನಿನ್ನ ಮಾತು ಕೇಳ್ತೀನಿ ತಾನೆ. ನನ್ನ ಹೊಟ್ಟೆ ನನ್ನ ಮಾತು ಅಂತ ಕೇಳಲ್ವ? ಏನು ಮಾಡೋಣ? ನೀನೇನೋ ತಿಂತಾ ಇಲ್ವಾ? ಹಂಗೆ ಕೂತ್ಕೊಂಡು ನೋಡ್ತಾ ಇದೀಯ ಇವಾಗ? ಮತ್ತೆ ನೋ, ಐ ಡೋಂಟ್ ವಾಂಟ್. Go and take. ಫೈನಲಿ ಬಂತು. ತುಂಬ ಬಿಸಿನೇ ಇಲ್ಲ, ಆದರೆ ಬಿಸಿ ಗೊತ್ತಾಗುತ್ತೆ. ಎಂಥದ್ದು ಇಲ್ಲ. ಅವ್ರು ರೆಡಿ ಮಾಡಿ ಇಟ್ಟಿರ್ತಾರ,
ಇನ್ನು ನನ್ನ ಮಗನ ವೆಜ್ ರೋಲ್ ಆಗೋಕ್ಕೆ ಲೇಟ್ ಆಗುತ್ತಾ ನೋಡಿಲಿ. ಎಲ್ಲ ಚೆನ್ನಾಗಿರುತ್ತೆ. ಹೌದು ಬಿಸಿ ಇದೆ. ಬಿಸಿ ಇರುತ್ತೋ. ಅಮ್ಮೋ ಏನು ಹಿಂಗಿದೆ ಹಿಂಗಿದೆ. ಇದೆ ಕಾವೇರಿ. ಬೋಟಿಂಗ್ ಎಲ್ಲ ಇದೆ ಅಂತ ಪ್ರತಿ ಒಳಗೆ 80 ರೂಪೀಸ್ ಎಂಟ್ರಿ. ಬರ ಬರ ಗೋ ಗೋ ಗೋ. ಸೊ ಬಂದ ತಕ್ಷಣ ಫಸ್ಟು ಕಾವೇರಿ ಮಾತೆ ಈ ಒಂದು ದೇವ್ರನ್ನ ಇಲ್ಲಿ ಇಟ್ಟಿದ್ದಾರೆ. ತುಂಬ ರಶ್ ಇದೆ. ಬನ್ನಿ ಡ್ಯಾನ್ಸ್ ಕೊಡಗು ಅವ್ರದ್ದು ಕಲ್ಚರ್ ಡ್ಯಾನ್ಸ್ ಈ ಥರ ಇರುತ್ತೆ ಅಂತ. ಎಲ್ಲಿಗೋ ಓಡ್ತೀವಳ ಹಂಗೆ. ಎಲ್ಲಿಗೆ ಓಡ್ತಿದೀವ ಹಂಗೆ? ಕಾಡೊಳಗೆ ಕಳ್ದು ಹೋಗ್ಬಿಟ್ಟು ಆಮೇಲೆ ಕಾಡೊಳಗೆ. ಬಟ್ ಇಲ್ಲೆಲ್ಲ ನೋಡಿ ಫುಲ್ಲು ಎಲ್ಲ ಕೆತ್ತನೆ ಆಗ್ಬಿಟ್ಟಿದೆ. ದುನಿಯಾ, ವಿಜಯ್, ಶ್ಯಾಮ, ಶ್ರೀವಿ, ಉನ್ನ 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 ಏನೋ ಇದೆ ಇಲ್ಲಿ. ಮಜಿ ತರ ಕೆತ್ತನೆ ಆಗ್ಬಿಟ್ಟಿದೆ. ಯಾರೋ ಒಂದೇ ಅಲ್ಲ ಎಲ್ಲ ಮರದಲ್ಲೂ. ಐ ಥಿಂಕ್ ನಾಯರ್, ಐ ಲವ್ ನೈ. ನೀನು ಬರೆದು ಬಿಡು. ಪ್ರತೀಕ್ಷಾ ಲವ್ಸ್ ಪದ್ಮ ಅಂತ. ಸಿನನ್, ಪ್ರತೀಕ್ಷಾ ಲವ್ಸ್ ಅಕ್ಕ, ದಾನ, ಏನೇನೋ ಬರ್ದವ್ರಲ್ಲ, ಹೆಸರುಗಳೇ ಓದಕ್ ಬರಲ್ಲ. ಏನಂತ ಬರೆದ್ರೆ ಮಕ್ಕಳಾಗತ್ತೆ ಅಂತ. ಹಂಗಾರೆ ಬರ್ದು ನೋಡು. ಬರ್ದು ನೋಡು. ಆ ಬಂದೆ ನನಗೆ ಟಕ್ಕಿನ ಪಕ್ಕರಂಗೆ ಆಡೋದು. ಈ ನಿಸರ್ಗ ಧಾಮದೊಳಗಡೆ ಬಂದರೆ ಎಲ್ಲದಕ್ಕೂ ಪೇ ಮಾಡಬೇಕಾಗತ್ತೆ ಎಕ್ಸೆಪ್ಟ್ ಜಿಂಕೆ ಇದೆ ಅದು ಡೀರ್ ಪಾರ್ಕ್. ಅದೊಂದು ಬಿಟ್ಟು ಡೀರ್ ಪಾರ್ಕ್ ಅಂದರೆ ಇಷ್ಟು ಇದ್ರಲ್ಲಿ ಕೇಜ್ ಒಳಗೆ ಇಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಇನ್ನೇನೇ ನೋಡೋಕೆ ಹೋಗ್ಬೇಕು ಅಂದ್ರೂ ಎಲ್ಲದಕ್ಕೂ ಪೇ ಮಾಡಿ ಹೋಗಬೇಕು. ಎಂಟ್ರೆನ್ಸ್ ಫೀಸ್ ಬಂದು 50 ರೂಪೀಸ್. ಯಾರು ಬಿದ್ನಪ್ಪ. ಆ್ಯಕ್ಚುಲಿ ನಾವು ಇದಕ್ಕೆ ಹೋಗಿದ್ವಲ್ಲ, ಎಲ್ಲೆಡೋ ಊಟಿಗೆ, ಪಕ್ಕನೇ ಡೀರ್ಸು. ಈಗ ಇಲ್ಲಿ ಕೇಜಲ್ ನೋಡ್ತಾ ಇದ್ದೀನಿ. ಈ ಕಡೆಯಿಂದ ಫುಲ್ ಫಾರೆಸ್ಟ್ ಅನ್ಸುತ್ತೆ. ಇಲ್ಲ ಇದಿಷ್ಟು ಇದು ಮಾಡಿದಾರೆ. ಇದಕ್ಕೆಲ್ಲ ಜಿಂಕೆ ಇರುತ್ತೆ. ಇದಕ್ಕೆ ಹಾಕ್ಯಾರಲ್ಲ, ಅಲ್ಲಿ ಫುಲ್ ಎಲ್ಲ ಕೇಜ್ ಕ್ಲೋಸ್ ಆಗಿಬಿಟ್ಟಿದೆ ಆ ಕಡೆ. ವಾವ್, ಸೂಪರ್ ಆಗಿದೆ. ವಾವ್, ಸಕ್ಕತ್ತಾಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು ಈ ಪ್ಲೇಸು. ಆದರೆ ನನಗೇನಪ್ಪ ಟಾಸ್ಕ್ ಅಂದರೆ ಈ ಖುಷಿನ ಹಿಡಿಯೋದೇ ನನಗೆ ಟಾಸ್ಕು. ನೋಡಲಿ ಹಿಂಗೆ ಅಲ್ಲಿ ಆ್ಯಕ್ಚುಲಿ ಪಾಚಿ ಇದೆ ಆಯಿತಾ. ನಾನು 4-5 ಸತಿ ಹೇಳ್ತಿದ್ದೀನಿ ಹೋಗ್ಬೇಡ ಅಂತ. ಸಣ್ಣ ಹುಡುಗರು ನೋಡ್ಕೊಳ್ಳೋಷ್ಟು ಫೀಲ್ ಬರ್ತಾಯಿದೆ ನನಗೆ. ಏನಿಲ್ಲಪ್ಪ ನೋಡಿಲಿ ಹಿಂಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ. ಅದು ಮಾರ್ನಿಂಗ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಡವ್ ಶಿವರಾಜ್ ಎಸ್.ಬಿ. ನನಗಂತೂ ಈ ಪ್ಲೇಸ್ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಈಗ ಸ್ಟಾರ್ಟ್ ಆಯಿತು ಕಾಫಿ ಎಸ್ಟೇಟ್ಸ್. ಆ್ಯಕ್ಚುಲಿ ನಮ್ಮ ಒಂದು ಖುಷಿ ತೀರ್ಥಹಳ್ಳಿಗೆ ಹೋಗ್ತೀವಲ್ವಾ, ಅಲ್ಲಿ ಒಂಥರ ಚೆನ್ನಾಗಿರುತ್ತೆ ತಾನೆ. ಅದೇ ಒಂಥರ ಬೇರೆ, ಇದೆ ಒಂಥರ ಬೇರೆ. ಬಟ್ ಇಲ್ಲಿ ಕಾಫಿ ಜಾಸ್ತಿ, ಅಲ್ಲಿ ಅಡಿಕೆ ಜಾಸ್ತಿ, ತೆಂಗು ಆ ಥರ. ಫೈನಲಿ ನಾವು ಬುಕ್ ಮಾಡಿರೋ ರೆಸಾರ್ಟ್ ಮೀನ್ಸ್ ಇಲ್ಲಿ ಬಂದು ಅದನ್ನ ಬುಕ್ ಮಾಡಿದ್ದು. ರೆಸಾರ್ಟ್ ಬಂದು ಇದು ಎಂಟ್ರೆನ್ಸ್ ಈ ತರ ಇದೆ. ಕಾಡಲ್ಲಿದೆ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದು ಇದು. ಅಲ್ಲಿ ನೋಡ ಕಾಣುತ್ತಾ ಕಾಫಿ ಕಾಡು ಅಂತ. ಎಸ್ಟೇಟ್ ಸ್ಟೇ ಈ ಕಡೆ. ಪಕ್ಕ
ಅಲ್ಲೇ ಯಾರೋ ಇರೋದು ಆ ಕಡೆ 25 ಶಿಟ್ ಯಾರು ವೆಹಿಕಲ್ಸ್ ಬಂದ್ರ ನಿಧಾನಕ್ಕೆ ಹೋಗಿ ನೀನು. ನಾವೇ ಇದು ಹೊಡೆದ್ಬಿಟ್ವಲ್ಲ. ಪಕ್ಕ ಇದೇನಾ ಅಂತ ನೋಡ್ಬೇಕು ಆ್ಯಕ್ಚುಲಿ. ನೀವು ನಿಧಾನಕ್ಕೆ ಹೋಗಿರೋ ಸ್ವಲ್ಪ ಮ್ಯಾಪ್ ಬಂತು. ಫೈನಲಿ ನಮ್ ಬುಕ್ ಎದ್ರಕೊಂಡು ಬಂತು. ಸೇ ಹೊರಗಡೆ ಹೆಂಗಿದೆ ಅಂತ ಫುಲ್ಲು ಗ್ರೀನರೀಸ್, ಫುಲ್ಲು ಎಸ್ಟೇಟ್ ಮಧ್ಯ ಇರಬೇಕು ಅಂತ ಮಾಡಿದ್ದು ಬುಕ್ಕು. ಇಲ್ಲ ನಿಲ್ಲಿಸ್ಬಿಡು. ನಾವು ಫೈನಲಿ ಬುಕ್ ಮಾಡಿದ್ವಿ ರೂಮು. ಸೊ ಅದು ಒಂದು ಇದೆ. ಸೊ ನಾವು ಫೈನಲಿ ಬುಕ್ ಮಾಡಿರೋದು ಬಂದು ಚೆರಿ ಲಾಫ್ಟ್ ಅನ್ನೋ ಒಂದು ರೆಸಾರ್ಟ್. ನಮಗೆ ಇದು ಓಕೆ ಅನ್ನಿಸ್ತು, ಹಾಗಾಗಿ ಇದನ್ನು ಬುಕ್ ಮಾಡಿದ್ದೀವಿ. ನಮ್ಮ ಖುಷಿಯವ್ರನ್ನ ನೋಡಿ ಇಲ್ಲಿ. ಹಾಂ, ಆ್ಯಕ್ಚುಲಿ ನಮಗೆ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ನಿಯರ್ ಕೂಡ ಇದೆ. ನಾವು ಎಲ್ಲ ಒಂದು 2-3 ಪ್ಲೇಸಸ್ ನೋಡ್ಕೊಂಡು ಬಂದು ನಾವು ಮಾರ್ನಿಂಗಿಂದ ರೆಸ್ಟ್ ಟೈಮ್ ಮಾಡಿಲ್ಲ. ಸೊ ಹಂಗಾಗಿ ಈಗ ಇಲ್ಲಿ ಬಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಈಗ ಮತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸೊ ಹೊರಗಡೆ ಹೋಗಬೇಕು. ಬನ್ನಿ ಇವಾಗ ರೂಮ್ 2 ತೋರಿಸ್ತೀನಿ. ನಮ್ಮ ರೂಮ್ ಬಂದು 2004 ಚೆರಿ ಲಾಫ್ಟ್. ಸೊ ಈ ಒಂದು ರೆಸಾರ್ಟ್ ಇದು ಫ್ರಂಟ್ ವ್ಯೂ. ಸೊ ಈಗ ರೂಮ್ಗೆ ಹೋಗೋದಾದರೆ ಸೊ ದಿಸ್ ಈಸ್ ಅವರ್ ರೂಮ್. ಫ್ರಂಟ್ ಬಂದು ಇದು ಈ ಥರ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಯ್ಯೋ ಇದು ಲಾಕ್ ಮಾಡಿಲ್ಲ ಅಂದರೆ ಈ ಥರ ಹೇಳ್ತಾ ಇರುತ್ತೆ. ಫಸ್ಟ್ ನನಗೆ ಲಾಕ್ ಮಾಡಿಬಿಡಿ ಅಂತ. ಇದು ಬಾಲ್ಕನಿ. ಇಲ್ಲಿ ಬಂದು ರೂಮ್ ಸೇಮ್ ಎಲ್ಲ ಕಡೆನೂ ಮಾಮೂಲಿ ಇದಂಗೆ ಎಲ್ಲ ಇರುತ್ತೆ, ಹೇಳ ಅಂಥದ್ದೇನಿಲ್ಲ. ಇದು ಫ್ರಿಜ್ಜು, ಮಿನಿ ಫ್ರಿಜ್ಜು. ಎಸ್, ಅಟ್ಲೀಸ್ಟ್ 2 ಬಾಟಲ್ ಇಟ್ಟಿದ್ದಾರೆ. ನೆಕ್ಸ್ಟ್ ಟಿವಿ. ನೆಕ್ಸ್ಟ್ ಆ್ಯಕ್ಚುಲಿ ಇದು ವಾಲ್ ಸಕ್ಕತ್ತಾಗಿದೆ. ನಾನು ಫ್ಯೂಚರ್ನಲ್ಲಿ ನನ್ನ ಬೆಡ್ರೂಮ್ಗೆ ಇದೇ ಥರ ವಾಲ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಯಾಕೋ ಬೀಳ್ಸೇ ಬಿಟ್ಟನಪ್ಪ ಖುಷಿ. ಸೊ ಇದು ಬಂದು ವಾಶ್ರೂಮ್. ಚೆನ್ನಾಗಿದೆ, ಲಕ್ಸುರಿಯಾಗೇ ಇದೆ. ಬಟ್ ಇನ್ನೊಂದು ನನಗೇನು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಅಂದರೆ ನನಗೆ ಫೀಲ್ ಆಗಿದ್ದು, ಇದರಲ್ಲಿ ಫೈರ್ ಕ್ಯಾಂಪ್ ಒಂದು ಮಾಡೋಕ್ಕಾಗಲ್ಲ. ಅದು ಒಂದು ಅಲ್ವಾ ಖುಷಿ? ಫೈರ್ ಕ್ಯಾಂಪ್ ಒಂದು ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಇದರಲ್ಲಿ ಫೈರ್ ಕ್ಯಾಂಪ್ ಮಾಡೋಕ್ಕಾಗಲ್ಲ. ಜೊತೆಗೆ ಇದು ರೆಸಾರ್ಟ್ ಥರ ಅಲ್ಲ, ಲೈಕ್ 3 ಸ್ಟಾರ್ ಹೋಟೆಲ್, ನಾಟ್ ಅ ರೆಸಾರ್ಟ್. ದೊಡ್ಡದು. ಈಗ ಅದೇ ಅಷ್ಟು ಅದೊಂದು ಬೋರ್ ಅಂದರೆ ಇದಾಯಿತು. ಅದೊಂದು ಇದ್ರೆ ಚೆನ್ನಾಗಿರ್ತಿತ್ತು. ಫೈನ್. ಮತ್ತು ಇನ್ನೊಂದೇನು ಇಂಡೋರ್ ಗೇಮ್ಸ್ ಏನಿದೆ ಎಲ್ಲ ಇದೆ. ಇಂಡೋರ್ ಗೇಮ್ಸ್ ಏನಿದೆ ಅಂತ ಚೆಕ್ ಮಾಡಬೇಕು. ಬಟ್ ಇವಾಗ ಸ್ಟೇಗೆಲ್ಲ ಇದು ಸಖತ್ತಾಗಿದೆ. ಡ್ರೈವಿಂಗ್ ಎಲ್ಲ ಮಾಡಿ ಸ್ವಲ್ಪ ಅವರಿಗೂ ರೆಸ್ಟ್ ಬೇಕಾಗಿದೆ. ಓಕೆ, ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಇನ್ನೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಓಕೆನಾ? ಸೊ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratee's Vlog. See you on the next vlog. Thank you for watching. Bye bye.